ಅಭಿಮಾನಿಗಳೆಲ್ಲರಿಗೂ ನಮಸ್ಕಾರ. ಮೇ 2ನೇ ತಾರೀಕು ಪುನೀತ್ ಸರ್ ಫ್ಯಾನ್ಸ್ ಎಲ್ರಿಗೋಸ್ಕರ ಪ್ರತ್ಯೇಕವಾಗಿ ನಾನು ಹಾಕ್ತಿರೋ ವಿಡಿಯೋ. ಪ್ರತಿ ತಿಂಗಳು ಪುನೀತ್ ಸರ್ನ ನೆನೆಸ್ಕೊಂಡು ಅವರು ಹಾಡಿರ್ತಕ್ಕಂಥ ಹಾಡರಲ್ಲಿ ಯಾವುದಾದ್ರು ಒಂದು ಹಾಡನ್ನು ಅವ್ರಿಗೆ ಹಾಡಿ ನನ್ನ ಕಡೆಯಿಂದ ಒಂದು ಗೌರವನ ನಾನು ಸಲ್ಲಿಸ್ತೀನಿ. ಶಿವಣ್ಣ ಅವರು ಕೂಡ ಭಾಳ ಪುನೀತ್ ಸರ್ನ ಮಿಸ್ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ನೊಂದೋಗ್ತಿದ್ದಾರೆ ಅಂತ ಕೇಳಿಪಟ್ಟೆ. ಸೊ ಧೈರ್ಯವಾಗಿರಿ ಅಂತ ಈ ವಿಡಿಯೋದ ಮುಖಾಂತರ ಶಿವಣ್ಣ ಅವ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪುನೀತ್ ಸರ್ ದೇವರಾಗಿ ನಮ್ಮ ಜೊತೆ ಇರ್ತಾರೆ ಖಂಡಿತ. ಮತ್ತು ಆಂಧ್ರದಲ್ಲಿ ಅವ್ರಿಗೆ ಆದಂಥ ಒಂದು ಅವಮಾನದ ಬಗ್ಗೆಯೂ ತುಂಬ ಬೇಸರ ಇದೆ ನನಗೆ. ಅದನ್ನು ಅಭಿಮಾನಿಗಳು ಕರೆಕ್ಟ್ ಮಾಡಿದ್ದಾರೆ. ಮುಂದೆ ಆ ರೀತಿ ಆಗದೆ ಅವ್ರು ನೋಡ್ಕೋತಾರೆ ಅನ್ನೋ ನಂಬಿಕೆನೂ ನನಗಿದೆ. ಸೊ ಇವತ್ತು ನಾನು ಹಾಡೋ ಹಾಡು, ಆ ಹಾಡು ತುಂಬ ಮೈ ಜುಮ್ ಅನಿಸ್ಬಿಡ್ತು. ಯಾಕಂದರೆ ಭಾಳ ಬೇಸರನೂ ಆಯಿತು. ಆ ಹಾಡು ತುಂಬ ಎಮೋಷ್ನಲ್ ಆಗಿತ್ತು. ಸೊ ಅದನ್ನು ಪುನೀತ್ ಸರ್ಗೋಸ್ಕರ ಇನ್ನೇ ತಪ್ಪುಗಳಿದ್ರು ಕ್ಷಮಿಸಿ ಹಾಡ್ತೀನಿ. ಓಕೆ. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಇದು ಪುನೀತ್ ಸರ್ ಧ್ವನಿಲಿ ಕೇಳೋವಾಗ ತುಂಬ ಎಮೋಷ್ನಲ್ ಆಗಿತ್ತು. ತುಂಬ ಹೊತ್ತು ಹತ್ಬಿಟ್ಟು ಆಮೇಲೆ ಸ್ವಲ್ಪ ಸುಧಾರಿಸ್ಬಿಟ್ಟೆ ಇದನ್ನು ಹಾಡ್ತಿದ್ದೀನಿ. ಎಷ್ಟು ಎಮೋಷ್ನಲ್ ಆಗಿತ್ತು. ಯಾಕಂದ್ರೆ ನಮ್ಮ ಅಕ್ಕ ಪರಿಸ್ಥಿತಿನೂ ಹಾಗೆ ಇತ್ತು. ಸೊ ಆ ಹಾಡನ್ನು ನೋಡುವಾಗ, ಅಪ್ಪಾಜಿ ನೋಡುವಾಗ ತುಂಬ ಟಚಿಂಗ್ ಆಗಿತ್ತು. ಅಭಿಮಾನಿಗಳೆಲ್ರಿಗೂ ನನ್ನ ಪ್ರೀತಿನ ನಾನು ಹೇಳ್ಕೊತೀನಿ. ಪುನೀತ್ ಸರ್ ಫ್ಯಾನ್ಸ್ ಎಲ್ರಿಗೂ ನಾನು ಯಾವಾಗಲೂ, ನೀವೆಲ್ಲರೂ ನನ್ನ ಫ್ಯಾಮ್ಲಿ, ನಾನು ನಿಮ್ಮ ಫ್ಯಾಮ್ಲಿಲಿ ಯಾವಾಗಲೂ ನಿಮ್ಮ ಜೊತೆ ಇದ್ದೀನಿ, ಹೇಳಬೇಕಾಗಿಲ್ಲ. ಸೊ ಅಭಿಮಾನಿಗಳೆಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ಕೊಳ್ತಾ, ಈ ಪ್ರೀತಿನ, ಈ ಗೌರವನ ನಾನೇನು ಪುನೀತ್ ಸರ್ಗೆ ತೋರಿಸ್ತಿದ್ದೀನಿ, ಅದನ್ನು ದಯವಿಟ್ಟು ಮಾಧ್ಯಮದವರಾಗಲಿ ಇನ್ಯಾರೋ ಆಗಲಿ ದಯವಿಟ್ಟು ಟೀಕೆ ಮಾಡೋದನ್ನು ಮಾಡಿದೆ. ನಾನು ಇದನ್ನು ತುಂಬ ಒಂದು ಗೌರವದಿಂದ ಆ ಮಹಾನ್ ಕಲಾವಿದರಿಗೆ ನನ್ನ ಕಡೆಯಿಂದ ಒಂದು ಗೌರವ ಸಲ್ಲಿಸ್ತಿದ್ದೀನಿ. ಅದನ್ನು ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಅಂತ ಕೇಳ್ಕೊತೀನಿ. ಸೊ ಪ್ರತಿಯೊಬ್ಬರಿಗೂ ನನ್ನ ಒಂದು ಪ್ರೀತಿನ ಹೇಳ್ಕೊಳ್ತಾ, ಪುನೀತ್ ಸರ್ ಆತ್ಮಕ್ಕೆ ಶಾಂತಿ ಸಿಗಬೇಕು, ಯಾವಾಗಲೂ ಅವರ ಒಂದು ಆಶೀರ್ವಾದ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿನ ಹೇಳ್ಕೊತೀನಿ. ಐ ಲವ್ ಯು ಆಲ್. ನಮಸ್ಕಾರ.